ಊಟಿ ಕೊಡೈಕೆನಲ್ಗೆ ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ. ಹಾಯ್ ಗೈಸ್, ನನಗೆ ಸ್ವಲ್ಪ ತಮಿಳ್ ಬರುತ್ತೆ. ಸೊ ಗುಣ ಕೇವ್ ತರ ಕಾಣಿಸ್ತಿರ್ಲಿಲ್ಲ, ಫುಲ್ ಜನರ ಕೇವ್ ತರ ಇತ್ತು. ಫುಲ್ 2 days ಅಲ್ಲಿ ಕೊಡೈಕೆನಲ್ ಯಾವ್ಯಾವ ಪ್ಲೇಸಸ್ ಕವರ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಕನ್ನಡ தெரியுமா? கன்னடம் எனக்கு ஒன்றும் தெரியாது, only தமிழ் தான். ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ನಾನಿವತ್ತು ಕೊಡೈಕೆನಲ್ ಟ್ರಿಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಬಿಕಾಸ್ ನಾನು ರೀಸೆಂಟಾಗಿ ಕೊಡೈಕೆನಲ್ ಪ್ಲೇಸಿಗೆ ನಾನು ವಿಸಿಟ್ ಮಾಡಿದ್ದೆ ಫಾರ್ 2 days. ಸೊ ಈ 2 daysಲ್ಲಿ ಯಾವ್ಯಾವ ಪ್ಲೇಸಸ್ ನಿಮಗೆ ಕವರ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಸೊ Kodaikanal is like a overnight journey from Bangalore. So direct buses and everything buses ಇದೆ ನಿಮಗೆ ನೈಟಿಗೆ. ಅಂದರೆ ನೈಟ್ ನೀವು ಹೊರಟ್ರೆ ಬೆಳಗ್ಗೆ ರೀಚ್ ಆಗ್ತೀರಾ. 2 days ಪ್ಲ್ಯಾನ್ ಇದು. ಆ್ಯಂಡ್ 2 daysಲ್ಲಿ ಕೊಡೈಕೆನಲಲ್ಲಿ ಯಾವ್ಯಾವ ಪ್ಲೇಸಸ್ ಕವರ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. So stay tuned. ಸೊ ಗೈಸ್, ಫಸ್ಟ್ ಡೇ ರೀಚ್ ಆದ ಡೇ ಅಂದರೆ ತುಂಬ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಸೊ ಇವಾಗ ನಾನು ಅಂದ್ಕೊಂಡಿದ್ದೆ ಫಸ್ಟ್ ಡೇ ಒನ್ನಲ್ಲಿ ಫಸ್ಟ್ ಇದು ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟಿಗೆ ವಿಸಿಟ್ ಮಾಡಿದ್ದೆ. ಸೊ ಇದು ಟ್ರೆಕ್ಕಿಂಗ್ ಇರುತ್ತೆ. ಸೊ ನಿಮಗೆ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟಿಗೆ ಹೋಗೋ ಮುಂಚೆನೆ ಆನ್ ದ ವೇನೆ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ವಟ್ಟಕನಲ್ ಅಂತ ಒಂದು ಫಾಲ್ಸ್ ಇರುತ್ತೆ. ಸೊ ಅದಕ್ಕೆ ವಿಸಿಟ್ ಮಾಡಿ ನೆಕ್ಸ್ಟ್ ಡಾಲ್ಫಿನ್ ನೋಸ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಅದೊಂದು ಸಣ್ಣ ಫಾಲ್ಸ್ ತರ ಇರುತ್ತೆ. ಸೊ ನೈಸ್. ಆ್ಯಂಡ್ ಆಫ್ಟರ್ ದ್ಯಾಟ್ ಆನ್ ದ ವೇನೆ ಹೋಗಬೇಕಾದ್ರೆ ಅದು ವಾಟರ್ ಫಾಲ್ ಸಿಗೋದು. ನೆಕ್ಸ್ಟ್ ನೀವು ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟಿಗೆ ನೀವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಕೋಬೋದು. ಆ್ಯಂಡ್ 2 wheeler ಎಲ್ಲ ಅಲೋವ್ ಇದೆ. 3 kilometers ನಿಮಗೆ ಆ ಥರ ಹೋಗ್ಬೋದು. ಸ್ಟ್ರೈಟ್ ರೋಡ್ ಇರುತ್ತೆ. ಆಮೇಲೆ 3 kilometers ಇಂದ ಅಂದರೆ ಒನ್ ವೇ 3 kilometer, ಬರಬೇಕಾದ್ರೆ 3 kilometer, ಟೋಟಲ್ 6 kilometers ನಿಮಗೆ ವಾಕ್ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಆ್ಯಂಡ್ ಆದಷ್ಟು ನೀವು ಅಂದರೆ ಈ ಟ್ರೆಕ್ನ ಮಾರ್ನಿಂಗ್ ಅಥವಾ ಈವ್ನಿಂಗ್ ಇಟ್ಬಿಡಿ. ಬಿಕಾಸ್ ಆಫ್ ಮಿಡಲ್ ಅಂದರೆ ಮಧ್ಯಾಹ್ನ ಎಲ್ಲ ಇಟ್ಟರೆ ತುಂಬ ಬಿಸಿಲಿರುತ್ತೆ. ಸೊ ತುಂಬ ಸುಸ್ತಾಗತ್ತೆ. ಅಷ್ಟೇನು ಕಷ್ಟ ಇರಲ್ಲ. ಇದು ನಾರ್ಮಲ್ ಟ್ರೆಕ್ಕಿಂಗ್ ಅಂದರೆ ಡಿಫಿಕಲ್ಟ್ ಇಲ್ಲ. ಸೊ ಈಸಿಯಾಗಿ ನೀವು ಟ್ರೆಕ್ ಮಾಡ್ಕೋಬೋದು. ಬಟ್ ಹೋಗಬೇಕಾದ್ರೆ ಈಸಿಲಿ ಹೋಗ್ಬೋದು, ವಾಪಸ್ ಬರಬೇಕಾದ್ರೆ ಸ್ವಲ್ಪ ಸುಸ್ತಾಗತ್ತೆ. ಸೊ ಎಸ್, ದಿಸ್ ಈಸ್ ಮೈ ಫಸ್ಟ್ ಲೊಕೇಶನ್. ಡಾಲ್ಫಿನ್ ನೋಸ್ ವ್ಯೂ ಅಂತೂ ಚೆನ್ನಾಗಿರುತ್ತೆ. ಸೊ ಗೈಸ್, ನಾನಿವಾಗ ಡಾಲ್ಫಿನ್ ನೋಸ್ಗೆ ರೀಚ್ ಆಗಿದ್ದೇನೆ. ಆ್ಯಂಡ್ ವ್ಯೂ ಈಸ್ ವೆರಿ ಗುಡ್. ಆ್ಯಂಡ್ 3 kilometers ಒನ್ ವೇ ಆ್ಯಂಡ್ ಟೋಟಲ್ 6 kilometers ಈಸ್ ದೇರ್. ಸೊ ತುಂಬ ಬಿಸಿಲಿತ್ತು, ಯಾಕಂದರೆ 12 o'clock ನಾನು ಸ್ಟಾರ್ಟ್ ಮಾಡಿದ್ದು ಟ್ರೆಕ್ಕಿಂಗ್. ಸೊ ವ್ಯೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈವ್ನಿಂಗ್ ಅಥವಾ ಮಾರ್ನಿಂಗ್ ಬರಬೇಕಿಲ್ಲಿ ಟ್ರೆಕ್ ಮಾಡೋಕ್ಕೆ. ಆ್ಯಂಡ್ ವೆದರ್ ಈಸ್ ಸೋ ಕೂಲ್ ಇದೆ, ಅಷ್ಟೇನು ಸುಸ್ತಾಗಲ್ಲ. ಸೊ ಎಸ್, ನೈಸ್.
ಟ್ರೆಕ್ಕಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಎಕ್ಸಿಟ್ ಆಗಬೇಕಾದ್ರೇ ಅಲ್ಲಿ ತುಂಬ ರೆಸ್ಟೋರೆಂಟ್ ಕೆಫೇಸ್ ಎಲ್ಲ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ವ್ಯೂ ಅಲ್ಲಿ ನೀವು ನೋಡಿಕೊಂಡು ಊಟ ಮಾಡ್ಕೊಬೋದು, ಆರ್ ಎಲ್ಸ್ ಕಾಫಿ ಕುಡಿಯೋದು ಏನಾದರೂ ಮಾಡ್ಕೋಬೋದು. ಲೈಕ್ ಚೆನ್ನಾಗಿರುತ್ತೆ. ನಾನು ಒಂದು ಕೆಫೆಗೆ ಹೋಗಿದ್ದೆ. ಸೊ ಲೈಕ್ ವ್ಯೂ ಅಂತೂ ಸಖತ್ತಾಗಿತ್ತು. ನೆಕ್ಸ್ಟ್ ಲೊಕೇಶನ್ ಬಂದುಬಿಟ್ಟು ಕೊಡೈಕೆನಲ್ ಲೇಕ್. ಸೊ ಈ ಲೇಕಲ್ಲಿ ನಿಮಗೆ ಬೋಟಿಂಗ್ ಅದೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೊ ಅದು ಬೋಟಿಂಗ್ ಕೂಡ ಮಾಡ್ಕೋಬೋದು. ಬಟ್ ಲೈಕ್ ಎಂಟ್ರಿ ಫೀಸ್ ಎಲ್ಲ ಇರುತ್ತೆ. ನಿಮಗೆ ಎಷ್ಟೆಷ್ಟು ಲೈಕ್ ಎಷ್ಟು ಅಂದರೆ ಎಷ್ಟು ಅವರ್ಸಿದ್ದು ಬೋಟಿಂಗ್ ಬೇಕು ಅದರ ಮೇಲೆ ಡಿಪೆಂಡ್ಸ್ ಇರುತ್ತೆ ಚಾರ್ಜಸ್. ಸೊ ನಿಮಗೆ ಬೋಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಅದು ಬೋಟಿಂಗ್ ಕೂಡ ಕೊಡೈಕೆನಲ್ ಲೇಕಲ್ಲಿ ಮಾಡ್ಕೋಬೋದು. ಆರ್ ಎಲ್ಸ್ ನಿಮ್ಗೆ ಏನು ಇಂಟ್ರೆಸ್ಟ್ ಇಲ್ಲ ಅಂದರೆ ಕೊಡೈಕೆನಲ್ ಲೇಕಲ್ಲಿ ತುಂಬ ಅಂದರೆ ತುಂಬ ನಿಮಗೆ ಶಾಪಿಂಗ್ಸ್ ಸೆಂಟರ್ಸ್ ಇರುತ್ತೆ. ಲೈಕ್ ಆ ಕಡೆ ಈ ಕಡೆ ಎಲ್ಲ ಕಡೆ ಇರುತ್ತೆ. ಆ್ಯಂಡ್ ಚಾಕ್ಲೇಟ್ಸ್ ಆ್ಯಂಡ್ ಹೋಮ್ ಮೇಡ್ ಬ್ಯಾಗ್ಸ್ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ಸಿಗತ್ತೆ. ಸೊ ಶಾಪಿಂಗ್ ಕೂಡ ಮಾಡ್ಕೊಬೋದು. ಹಾಯ್ ಗೈಸ್, ನನಗೆ ಸ್ವಲ್ಪ ತಮಿಳ್ ಬರುತ್ತೆ. ಸೊ ಇಲ್ಲಿ ಒಂದು ಅಜ್ಜಿ ಇದ್ದಾರೆ, ಅವ್ರ ಹತ್ರ ಮಾತಾಡುವ ಏನು ಮಾತಾಡ್ತಾರಂತ. ಹಾಯ್ ಪಾಟಿ. பாட்டி சொல்லுங்கப்பா. உங்கள் பேர் என்ன? லட்சுமி. உங்கள் வீட்டு எங்கே? பேர் பாஸ் ரோடு. ஓகே, சாப்பிட்டாச்சா? நல்ல மேடம். கன்னடா தெரியுமா? கன்னடா எனக்கு ஒன்றும் தெரியாது. ஒன்லி தமிழ். தமிழ் தான். குழந்தை 2 பொண்ணு, ஒரு பொண்ணை கட்டி கொடுத்துட்டோம். 2 பிள்ளைங்க இருக்கு. ஒண்ணு காலேஜுக்கு போறா, கம்ப்யூட்டருக்கு படிக்கிறா. ஒரு பையன் வந்து கோயம்புத்தூர்ல படிக்கிறான். அதுதான், வேற ஒண்ணும் இல்லை. எனக்கு சம்பாதிக்கிறெல்லாம் பிள்ளைகளுக்காக தான் சம்பாதிக்கிறேன். எனக்காக வேண்டினா நான் அந்நேரம் வேலையை விட்டு எங்கேயோ போயிருப்பேன். பிள்ளைய இருக்குல்ல, பிள்ளைகளுக்காக பார்க்கணும். பேத்தி இருக்கிறான், பேரன் இருக்கிறான். ஒருத்தன் 2ஆம் கிளாஸ் படிக்கிறான். ஒருத்தன் வந்து பாப்பா தம்பி மாதிரி இருக்கா பாப்பா. ஹாய். அதுதான், வேற ஒன்றும் இல்லை. நீங்க பார்த்ததே ரொம்ப சந்தோஷம். எனக்கு வீடியோ தவிர ரொம்ப சந்தோஷம். நான் யாருக்கிட்டையும் இப்படி நின்று பேச மாட்டாங்க, பேசவும் மாட்டாங்க. ரொம்ப சந்தோஷம். ಸರಿ ಮೇಡಮ್, ಥ್ಯಾಂಕ್ ಯು. ನಮಸ್ತೆ, ಬಾಯ್. ಡೇ 2 ಅಲ್ಲಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಗ್ರೀನ್ ವ್ಯಾಲಿ ವ್ಯೂ ಪಾಯಿಂಟ್ ಅಂತ. ಸೊ ಚೆನ್ನಾಗಿದೆ. ಅಷ್ಟೇನೋ ವಾಕ್ ಇಲ್ಲ. ವಾಕ್ ಸ್ವಲ್ಪ ಒಂದು 5 ಮಿನಿಟ್ಸ್ ಇದೆ ಅಷ್ಟೇ. ಅಲ್ಲಿ ವಾಕ್ ಹೋಗಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ಶಾಪ್ಸ್ ಇರುತ್ತೆ. ಶಾಪಿಂಗ್ ಮಾಡಿಕೊಂಡು ವಾಕ್ ಮಾಡ್ಕೋಬೋದು. ಆ್ಯಂಡ್ ನೈಸ್, ಚೆನ್ನಾಗಿದೆ. ವ್ಯೂ ಎಲ್ಲ ಚೆನ್ನಾಗಿರುತ್ತೆ. ಗ್ರೀನ್ಸ್ ಇರುತ್ತೆ. And I find myself wondering what did happen to the last 10. I ran away with my life, fast forward, never turn back again. It's kind of funny that the more we pass time, the more we need to set the rewind. And 19 was the year I had to leave you, but now I'm seeing all the signs. Is this really happening? I can't believe it's true. I'm just as surprised as you. ನೆಕ್ಸ್ಟ್
ನೆಕ್ಸ್ಟ್ ನಾನು ಹೋಗಿದ್ದು ಗುನಾ ಕೇವ್ ಲೈಕ್ ಅಂದರೆ ಹೋಗಬೇಕು ಅಂತ ಇತ್ತು ನನಗೆ ಗುನಾ ಕೇವ್. ಯಾಕಂದರೆ ಬಿಕಾಸ್ ನಾನು ಮೂವಿಯಲ್ಲಿ ಅಂದರೆ ಮಂಜುಮಲ್ ಬಾಯ್ಸಲ್ಲಿ ನಾನು ನೋಡಿದ್ದೆ. ಸೊ ಅವಾಗ ಅನ್ಕೊತಿದ್ದೆ ಇಲ್ಲೊಂದು ಸ್ವಲ್ಪ ವಿಸಿಟ್ ಮಾಡಬೇಕು ಅಂತ. ಬಟ್ ಹೋಗಿದ್ದೆ, ಬಟ್ ನಾನು ರಾಂಗ್ ಟೈಮಿಗೆ ಹೋಗಿದ್ದೆ ಅನಿಸುತ್ತೆ. ಲೈಕ್ ಗುನಾ ಕೇವ್ ಅಂದರೆ ಅದು ಫುಲ್ ಗುನಾ ಕೇವ್ ಥರ ಕಾಣಿಸ್ತಿರಲಿಲ್ಲ, ಫುಲ್ ಜನರ ಕೇವ್ ಥರ ಇತ್ತು. ಫುಲ್ ಕ್ರೌಡ್, ಬಿಕಾಸ್ ಅದು ಸಂಡೇ ಆಗಿತ್ತು. ಅಂದರೆ ಲೈಕ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾವ ಥರ ಇದೆ ಪ್ಲೇಸ್ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಫೋಟೋಸ್ ತೆಗಿಯಲಿಕ್ಕೆ, ವಿಡಿಯೋ ತೆಗಿಲಿಕ್ಕೆ ಎಲ್ಲದಕ್ಕೂ ಕಷ್ಟ ಆಗ್ತಿತ್ತು. ಅಂದರೆ ಜನರು ತುಂಬ ಜನರು, ಕ್ರೌಡ್, ಲೈಕ್ ಅಲ್ಲೇ ಡ್ಯಾನ್ಸ್ ಮಾಡೋದು, ಕಿರ್ಚಾಡೋದು, ಸಾಂಗ್ ಹೇಳೋದು, ಸೊ ಈ ಥರದ್ದೆಲ್ಲ ತುಂಬ ಆಗತ್ತೆ ಇಲ್ಲಿ. ಸೊ ನೀವು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಲೈಕ್ ವೀಕೆಂಡ್ಸನ್ನು ಅವಾಯ್ಡ್ ಮಾಡಿ. ಬಿಕಾಸ್ ಅಷ್ಟು ಕ್ರೌಡಲ್ಲಿ ನಿಮಗೆ ಪ್ಲೇಸಸ್ಸನ್ನು ಕರೆಕ್ಟ್ ನೋಡೋಕ್ಕಾಗಲ್ಲ. ಸೊ ವೀಕ್ ಡೇಸಲ್ಲಿ ಇಲ್ಲಿಗೆ ವಿಸಿಟ್ ಮಾಡಿದರೆ ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಕೆಲವು ಅಂದರೆ ಅಲ್ಲಿಂದ ಕೂಡ ನಿಮಗೆ ವ್ಯೂ ಎಲ್ಲ ಕಾಣಿಸುತ್ತೆ. ಲೈಕ್ ಯಾ ಬಟ್ ನಾಟ್ ಬ್ಯಾಡ್. ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ಅಷ್ಟು ಒಂದು ಚೆನ್ನಾಗಿರಲಿಲ್ಲ ಗುನಾ ಕೇವ್ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಏನೋ ಗುನಾ ಕೇವ್ ಅಂದರೆ ಲೈಕ್ ಯಾವ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಬಟ್ ಜನಗಳು ಇಲ್ಲದಿದ್ದರೆ ಲೈಕ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಆ್ಯಂಡ್ ಎಸ್, ಎಲ್ಲಿ ಹೋಗೋಕ್ಕೂ ಆಗಲ್ಲ, ಅಷ್ಟು ಕ್ರೌಡ್, ಮೂವ್ ಆಗೋಕ್ಕೇ ಆಗ್ತಿರ್ಲಿಲ್ಲ. ಸೊ ಇಲ್ಲೆಲ್ಲ ತುಂಬ ಮಂಗಗಳೆಲ್ಲ ಇರುತ್ತೆ. ಸೊ ಕೇರ್ಫುಲ್ ಆಗಿರಿ. ನಿಮ್ಮ ಕ್ಯಾಪ್, ವಾಟರ್ ಬಾಟಲ್, ಎನಿಥಿಂಗ್ ಲೈಕ್ ಎಲ್ಲ ನೀವು ಕೇರ್ಫುಲ್ ಆಗಿರಬೇಕು. ಸೊ ಇಲ್ಲಿ ಗುನಾ ಕೇವಿಗೆ ಹೋಗಬೇಕಾದ್ರೂ ನಿಮಗೆ ಎಂಟ್ರಿ ಫೀಸ್ ಇರುತ್ತೆ. Yes, so this is all about Guna Cave. ನೆಕ್ಸ್ಟ್ ನಾನು ಹೋಗಿದ್ದು ಪೈನ್ ಫಾರೆಸ್ಟ್ ಈಸ್ ಲೈಕ್ ಪೀಸ್ಫುಲ್ ಆಗಿತ್ತು. ಏನು ಅಷ್ಟು ಜನಗಳು ಎಂತ ಇರಲಿಲ್ಲ. ಸೊ ಚೆನ್ನಾಗಿತ್ತು. ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ ವಿಸಿಟ್ ಮಾಡಿ. ವ್ಯೂ ಪಾಯಿಂಟ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಪೀಸ್ಫುಲ್, ಲೈಕ್ ನಿಮಗೆ ಅಂದರೆ ಪೀಸ್ ಬೇಕು ಅಂದರೆ ಜಸ್ಟ್ ನೀವು ಅಲ್ಲಿ ಕೂತ್ಕೊಂಡು ಜಸ್ಟ್ ವ್ಯೂ ಅನ್ನು ನೋಡ್ತಾ ಇದ್ರೆ ನೀವು ಲೈಕ್ ರಿಯಲಿ ತುಂಬ ಚೆನ್ನಾಗಾಗತ್ತೆ. ಸೊ ಇದನ್ನು ಮಿಸ್ ಮಾಡಬೇಡಿ, ಸನ್ಸೆಟ್ ಪಾಯಿಂಟ್. ಆ್ಯಂಡ್ ಅಲ್ಲೇ ಈ ಕಡೆ ಲೆಫ್ಟಲ್ಲಿ ಸನ್ಸೆಟ್ ಪಾಯಿಂಟ್ ಇದೆ, ಆ ಕಡೆ ರೈಟ್ ನೋಡಿದರೆ ನಿಮಗೆ ಫುಲ್ ಸಿಟಿ ವ್ಯೂ ಕಾಣಿಸುತ್ತೆ. ಸಿಟಿ ಲೈಕ್ ಯಾವ ಥರ ಫುಲ್ ಕೊಡೈಕೆನಲ್ ವ್ಯೂ ಎಲ್ಲ ಕಾಣಿಸುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಕೊಡೈಕೆನಲ್ ಟ್ರಿಪ್.
ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಶಾರ್ಟ್ ಟ್ರಿಪ್ 2 ಡೇಸಲ್ಲಿ ಇಷ್ಟು ಪ್ಲೇಸಸ್ ನಾನು ಕವರ್ ಮಾಡ್ಕೋಬಹುದು. ಆ್ಯಂಡ್ ಎಸ್, ನಾನು ಊಟಿಗೂ ವಿಸಿಟ್ ಮಾಡಿದ್ದೆ. ಸೊ ಐ ಫೆಲ್ಟ್ ಲೈಕ್ ಸಿಮಿಲರ್, ಲೈಕ್ ಊಟಿ ಕೊಡೈಕೆನಲ್ಗೆ ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ. ಲೈಕ್ ಊಟಿ ಅಂದ್ರೇ ಬೇರೆ ಥರ ವೈಬ್ ಆ್ಯಂಡ್ ಕೊಡೈಕೆನಲ್ ಅಂದರೆ ಬೇರೆ ಥರ ವೈಬ್. ಬಟ್ ಪೈನ್ ಫಾರೆಸ್ಟ್ ಆ್ಯಂಡ್ ಮತ್ತು ಕೆಲವೊಂದು ವೈಬ್ ಒಂದು ಸಿಮಿಲರ್ ಅಂತ ಅನ್ಸುತ್ತೆ. ಸೊ ಎಸ್, ಬೋತ್ ಆರ್ ಬ್ಯೂಟಿಫುಲ್ ಪ್ಲೇಸಸ್. ಲೈಕ್ ಎಸ್, you must visit these places. Thank you for watching this video, guys. Bye bye.